ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರಸ್ತೆ ತಡೆದು ಪ್ರತಿಭಟನೆ. ಘಟಪ್ರಭಾ ನಗರದಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳು ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸುವ ನಿರ್ಧಾರವನ್ನು ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಮೃತ್ಯುಂಜಯ ವೃತ್ತದಲ್ಲಿ ನೇಗಿಲು, ರಸಗೊಬ್ಬರ, ಚಕ್ಕಡಿ, ಪಂಪ್ ಸೆಟ್ ಎತ್ತುಗಳನ್ನು ನಿಲ್ಲಿಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಹಲವಾರು ಮುಖಂಡರುಗಳು ಸರ್ಕಾರದ ವಿರುದ್ಧ ಹರಿಹಾಯ್ದು ವಿದ್ಯುತ್ ಖಾಸಗೀಕರಣ ನಿಲ್ಲಿಸದಿದ್ದರೆ 2028ಕ್ಕೆ ರೈತರು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರಾದ ಮಹಾದೇವ್ ಗುಡೇರ್ ಅವರು ಮಾತನಾಡಿ, ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡುವ ಹಾಗೂ ನಾಳೆ ವಿಧಾನಸೌಧದ ಜೊತೆ ಎಲ್ಲ ಇಲಾಖೆಗಳನ್ನು ಖಾಸಗೀಕರಣ ಮಾಡಲು ಹಿಂಜರಿಯುವುದಿಲ್ಲ ಎಂದು ಹರಿಹಾಯ್ದರು. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವುದು ರೈತರು ಮತ್ತು ಸಾಮಾನ್ಯ ಜನರ ಹಿತಾಸಕ್ತಿಗೆ ವಿರುದ್ಧ. ಖಾಸಗಿ ಕಂಪನಿಗಳಿಂದ ವಿದ್ಯುತ್ ದರ ಏರಿಕೆ ಸಂಭವಿಸಿ ರೈತರ ಬದುಕಿಗೆ ಸಂಕಷ್ಟ ಉಂಟಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಲು ಪಟ್ಟು ಹಿಡಿದಾಗ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾದ ಎಚ್.ಡಿ. ಮುಲ್ಲಾ, ಶ್ರೀಶೈಲ ಬ್ಯಾಕೋಡ್ ಇವರು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ರೈತ ಮುಖಂಡರಾದ ಗಣೇಶ್ ಇಳಿಗೇರ್, ಅರ್ಜುನ್ ಗಂಡವಗೋಳ್, ಮಲ್ಲಿಕಾರ್ಜುನ ಮರಕುಂಬಿ, ಮಂಜುನಾಥ್ ಜಲ್ಲಿ, ಬಸವರಾಜ ಕರಡಿಗುಡ್ಡಿ, ಕೆಂಪಣ್ಣ ಚೌಕಾಶಿ, ಮಹಾದೇವ್ ಗುಡೇರ್ ಖಾಸಗೀಕರಣದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ ಅವರು ಮೇಲಾಧಿಕಾರಿಗಳಿಗೆ ತಕ್ಷಣ ಮನವಿ ರವಾನಿಸುವುದಾಗಿ ತಿಳಿಸಿದರು. ಗೋಕಾಕದಾಗೂ ಕೂಡ ಆಲ್ರೆಡಿ ಜಾಗ ನೋಡತ್ತೀರಿ. ಜಾಗ ನೋಡಿ ತೋರಿಸಿದಂದ್ರ ಅವ್ರನ್ನ ಬಿಡುದಿಲ್ಲ, ಬಂದ್ರ ರೈತನವ್ರು ನೋಟ ಹಾಕೊಡುದಿಲ್ಲ. ಅದಕ್ಕೆ ತಹಶೀಲ್ದಾರ್ ಸಾಹೇಬ್ರು ಅಲಾವ್ ಮಾಡಿ ಕೊಡಬಾರದು. ಒಟ್ಟ ಆಫೀಸ್ ಈಗೇನು ಖಾಸಗೀಕರಣ ಮಾಡತ್ತಿಲ್ಲ, ಅವ್ರು ಬಂದು ಆಫೀಸ್ ಜಾಗ ನೋಡತ್ತಾರ. ಈಗ ಇಲ್ಲಿ ನೀವು ತಹಶೀಲ್ದಾರ್ ಸಾಹೇಬ್ರು ಅದಕ್ಕೆ ಅನುಕೂಲ ಮಾಡಿ ಕೊಡಬೇಡ ಅಂತೇಳಿ ರೈತರಿಗೆಲ್ಲ ವಿನಂತಿ. ಈಗ ನೋಡ್ರಿ, ಇನ್ನ ಮಟ್ಟ ಎಷ್ಟೋ ಮಂದಿ ಯಾರ್ಯಾರು ಏನೇನೋ ಮಾಡ್ಯಾರ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನೀವು ಬಂದ ನಂತರನ ಯಾಕೆ ಖಾಸಗೀಕರಣ ಆಗಾಕತ್ತು? ನೀವು ಬಂದ ನಂತರನ ಯಾಕ ಖಾಸಗೀಕರಣ ಮಾಡಕತ್ರಿ? ಯಾಕಂದ್ರ ನಿಮಗ ಎಲ್ಲಿ ನಿಮ್ಮ ಮನ್ಯಾಗ ಕೂತ್ರು ಕೂಡ, ನಿಮ್ಮ ಆಫೀಸ್ನಾಗ ಕೂತ್ರು ಕೂಡ ಏನ್ ನಮ್ಮ ತೆರಿಗೆ ಬರ್ತೈತಿ ಆ ಹಂತಾಗ ಬಿಲ್ ಕಟ್ತೀರಿ ನೀವು. ರೈತರ ನಾವು ಸ್ವಂತ ದುಡಿಮೆ ಮಾಡಿ ಕಟ್ಟಬೇಕ. ರೈತರದ್ದು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಿಮ್ಮ ದುಡ್ಡಿನಿಂದ ಏನ್ ನೀವು ಚಿಪ್ ಕುಂಡಿಸ್ರು ಕೂಡ ಬಿಲ್ ಕಟ್ಟಂಗಿಲ್ಲ. ನಮ್ಮ ರೈತರದ ಕಟ್ಟವ್ರಲ್ಲ ನೀವು. ಅದಕ್ಕಾಗಿ ಯಾವತ್ತು ನಾವು ರೈತರು ಖಾಸಗೀಕರಣ ಮಾಡಿಕೊಡುದಿಲ್ಲ. ಇಷ್ಟೇ ನಮ್ಮ ರೈತರ ಸಂಘಟನೆಗಳು ಮಾಡಬೇಕು. ಅವರು ಕೂಡ ವಿಧಾನಸಭೆಯನ್ನ ಪ್ರವೇಶಿಸಬೇಕು. ಇವೇನು ರಾಷ್ಟ್ರೀಯ ಪಕ್ಷಗಳ ಇವೇನಾದಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಅನ್ನ ತಮ್ಮನ ರಕ್ತಾಂಗ್ ಮಾಡುದು ಸತ್ತಾಂಗ್ ಮಾಡುದು ನಮ್ಮಂತವ್ರು ಬೀದಿ ಕುಡಿಸೋದ. ಆದ್ರಿಂದ ಮುಂಬರುವ ದಿನಗಳೊಳಗೆ ನಾವು ಕೂಡ ದಲಿತ ಪರ ಸಂಘಟನೆಗಳ ವತಿಯಿಂದ ಇರ್ಬೋದು, ಕನ್ನಡ ಪರ ಸಂಘಟನೆ ವತಿಯಿಂದ ಇರ್ಬೋದು, ಎಲ್ಲ ರೀತಿ ಅನ್ನದಾತರ ಸಂಘಟನೆಗೆ ಬೆಂಬಲಕ್ಕೆ ಯಾವಾಗ ಇರ್ತೋ. ಆದ್ರಿಂದ ಮುಂಬರುವ ದಿನಗಳಲ್ಲಿ ಕೆಲವು ರಾಜಕಾರಣಿಗಳ ಮನೆಯಲ್ಲಿ ಕುಣಿಸಿ ಈ ನಮ್ಮ ರೈತರ ಮುಖಂಡರ ವಿಧಾನಸಭೆಯನ್ನು ಪ್ರವೇಶ ಮಾಡ್ಬೇಕಂತ ಹೇಳ್ತಾ ಈ ವೇದಿಕೆಗೆ ಎರಡು ಮಾತು. ಯಾಕಂದ್ರೆ ಇಷ್ಟೋ ಮಟ್ಟ ಈಗ ಒಂದು ಅರ್ಧ ತಾಸು ಆದ್ರೆ ಶಾಂತ ರೀತಿಯಿಂದ ಹೋರಾಟ ನಡೆದೈತೆ. ಇನ್ನು ಮತ್ತೆ ರೂಪಕ್ಕೆ ತಾಳೋಗಿ ಮಾಡಕ್ ಹೋಗ್ಬೇಡ್ರಿ. ದಯಮಾಡಿ ನೀವು ಎಲ್ಲ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮತ್ತೆ ಮೀಟಿಂಗ್ ಮಾಡ್ತೀನಿ. ಇಲ್ಲ ಸರ್, ಈಗ ಏನಾಗೈತೆ ಅಂದ್ರೆ ನೀವು ಬಂದ್ರೆ ಸಾವಿರಾರು ಸಂಖ್ಯೆ ನಾವು ಇದ್ದೀವಿ ಸರ. ನಾವು ಒಂದು ಮಟ್ಟಿಗೆ ಬಂದ್ರೆ ಸರ್ಕಾರಕ್ಕೆ ನೀವು ಮಾಡ್ಬೋದು. ಯಾಕಂದ್ರೆ ನೀವು ಬಂದ್ರೆ ರೈತರಿಗೂ ಒಂದು ತಾಕತ್ ಬರೋದು ಯಾರಪ್ಪ ನಮ್ಮ ಜಿಲ್ಲಾ ಆಡಳಿತ ಪ್ರತಿ ಅಂತ ಸರ. ನಾವು ಯಾವಾಗ ನಿಮ್ಮ ಜೊತೆ ಇದ್ದೀವಿ, ಬಟ್ ಇವತ್ತು ಅನುಕೂಲ ಆಗಲ್ಲ. ನಾನು ಪ್ಲಾನ್ ಮಾಡ್ಕೊಂಡು ನಿಮ್ಗೆ ಒಂದು ಮೀಟಿಂಗ್ ಹೇಳ್ಕೊಡ್ತೀನಿ. ಮೀಟಿಂಗ್ ಮಾಡೋಣ ಡಿ.ಸಿ ಆಫೀಸಲ್ಲಿ. ಆಯ್ತು ಸರ್, ಅದು ಮನೆಗೆ ಕೊಡ್ತೀವಿ ಮೀಟಿಂಗ್ ಅಟೆಂಡ್ ಮಾಡಿ. ಓಕೆ ಓಕೆ ಸರ್. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.